16,000 ಕೋಟಿಯಷ್ಟು ಹಣವನ್ನು ರಿಲೀಸ್ ಮಾಡಿಸ್ಕೊಟ್ಟಿದ್ರು. ಅದಕ್ಕೆ ಇವತ್ತೆಲ್ಲ ಒಂದು ದೊಡ್ಡ ಟೀಮೇ ನಾವೆಲ್ಲರೂ ಬರೋದಿತ್ತು. ಒಂದು VSLನ ಎಲ್ಲ ನಮ್ಮ ಆರ್ಟಿಸ್ಟ್ ದೊಡ್ಡಣ್ಣವರು, ಅವರು ಅಲ್ಲೇ 20-25 ವರ್ಷ ಅಲ್ಲಿ VSL ಕೆಲಸ ಮಾಡಿದಂಥವ್ರು. ಅವ್ರ ಜೊತೆಗೆ ಅನೇಕ ಆಫೀಸರ್ಸ್ಗಳು ಎಲ್ಲರೂ ಕೂಡ ಇವತ್ತು ನನ್ನ ಜೊತೆಗೆ ಬರೋದಿತ್ತು. ಬಟ್ ಅವರಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದ್ದಕ್ಕೆ ವಿ ಕುಡ್ ನಾಟ್ ಅವರ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಅವರ ಜೊತೆಗಿರ್ತಕ್ಕಂಥವ್ರು ಇಬ್ಬರು ಕೂಡ ಒಂದು ಸ್ವಲ್ಪ ಸೀನಿಯರ್ಸ್ ಆಗಿದ್ದರು, ಹಾಗಾಗಿ ಒಂದು ಸ್ವಲ್ಪ ಅದು ತೊಂದರೆ ಆಯಿತು. ಹಾಗಾಗಿ ಅವ್ರು ಮತ್ತೊಂದು ದಿನ ಕೊಟ್ಟಿದ್ದರು. ಬಟ್ ಅದ್ರ ಜೊತೆಗೆ ಇವತ್ತು ಮಲೆನಾಡು ಭಾಗದ ಕೆಲವು ಇಂಡಸ್ಟ್ರೀಸು ಮತ್ತು ಕರ್ನಾಟಕ ರಾಜ್ಯದ ಇಂಡಸ್ಟ್ರೀಸು ಬೇಕಾಗಿರ್ತಕ್ಕಂಥ ಸಪೋರ್ಟನ್ನು ಇವಾಗ ಏನು ಮಾಡ್ತಾಯಿದ್ದಾರೆ. ಮತ್ತು ಕಾಂಪಿಟೇಟಿವ್ ಆಗಿ ನಮಗೆ ಮಹಾರಾಜರು ಕಟ್ಸ್ಕೊಟ್ಟಿರ್ತಕ್ಕಂಥ VSLನ ಮತ್ತು ಮಲೆನಾಡು ಭಾಗದ ನಮಗೆ ಫಾರೆಸ್ಟ್ ಬರ್ತಕ್ಕಂಥ ಸಮಸ್ಯೆಗಳನ್ನು, ಅದು ಇಂಡಸ್ಟ್ರಿಗೆ ರಿಲೇಟೆಡ್ ಇರ್ಬೋದು, ರೈತರಿಗೆ ರಿಲೇಟೆಡ್ ಇರ್ಬೋದು, ಇದೆಲ್ಲದನ್ನೂ ಕೂಡ ಅವ್ರ ಹತ್ರ ಚರ್ಚೆ ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಈ ಭಾಗಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಾತಿನಿಧ್ಯವನ್ನು ಕೊಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಒಂದು ಸರಿ ಇದನ್ನು ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಆಗೋಗಿತ್ತು VSLನ. ಅದನ್ನು ಇವಾಗ ಮತ್ತೆ ರಿವೈವ್ ಮಾಡಿಕೊಂಡು ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಮಹಾರಾಜರದ್ದು ಮತ್ತು ವಿಶ್ವೇಶ್ವರಯ್ಯರವರು ಕಟ್ಸ್ಕೊಟ್ಟಿರ್ತಕ್ಕಂಥ ನಮ್ಮ ಜಿಲ್ಲೆಗೆ ಪ್ರತಿಷ್ಠೆ ಆಗಿರ್ತಕ್ಕಂಥ VSL ಮತ್ತು ಸಕ್ಕರೆ ಕಾರ್ಖಾನೆ MPM ಇವನ್ನೆಲ್ಲವನ್ನು ಕೂಡ ಉಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಒಂದು ಧನ್ಯವಾದನ ಹೇಳಬೇಕು ಅಂತೇಳಿ ನಾನು ಬಂದಿದ್ದೆ. ಏನಾಗಿತ್ತು ಸರ್ ಅದು ಏನಾಗಿತ್ತು ಅಂದರೆ, ಅದನ್ನು ನಮ್ಮ ತಂದೆಯವರು MP ಅವರಿದ್ದಾಗ ಅದನ್ನು ಸೇಲಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಸೇಲಿಗೆ ಟ್ರಾನ್ಸ್ಫರ್ ಮಾಡಿದಾಗ ಅಲ್ಲಿಂದ ಬಂದಿರತಕ್ಕಂಥ ಹಣ ಏನಿದೆ ಅದು ಒಂದು ಅವರು ಸತತವಾಗಿ ಅವರು ಹಣವನ್ನು ಕೊಡ್ತಾ ಬಂದಿದ್ದರೂ ಕೂಡ ಅದನ್ನು ಫುಲ್ ಫ್ಲೆಜ್ ಆಗಿ, ಬಿಕಾಸ್ ಇದು ಭಾಳ ಹಳೆಯದಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸು ಇದೆಲ್ಲದು ಇದ್ದಿದ್ದರಿಂದ ಅದು ಸರಿಯಾಗಿ ನಡೀತಿರಲಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಮುಂಚೆ ಒಂದು 2-3 ಸರಿ ನಾನು ಅದಕ್ಕೆ ಅವ್ರ ಹತ್ರ ವರ್ಕರ್ಸ್ ಹತ್ರ ಅಪ್ಪರ ಜೊತೆಗಿದ್ದಾಗಲೂ ಮಾಡಿದ್ವಿ, ತದನಂತರ ನಾವು ಮಾಡಿದ್ವಿ. ಮತ್ತು ಇವಾಗಿರ್ತಕ್ಕಂಥ MP ಅವರು ಅದ್ರ ಬಗ್ಗೆ ಸಾಕಷ್ಟು ತಮ್ಮ ಪ್ರಯತ್ನಗಳನ್ನ ಕೂಡ ಮಾಡ್ತಾಯಿದ್ರು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ದೊಡ್ಡಣ್ಣವರು ಕಲಾವಿದರು, ಆರ್ಟಿಸ್ಟು, ಮತ್ತು ನನ್ನ ಜೊತೆಗೂ ಕೂಡ ಇವಾಗ ಸದ್ಯದಲ್ಲಿ ಒಂದು ಫಿಲಮು ಮಾಡ್ತಾಯಿದ್ವಿ. ಆ ನಿಟ್ಟಿನಲ್ಲಿ ಜೊತೆಗೆ ಸೇರಿದಾಗ ಇವತ್ತೊಂದು ಅಪಾಯಿಂಟ್ಮೆಂಟ್ ಕೇಳಿದ್ದೆ, ಹಾಗಾಗಿ ಅದನ್ನು ಬಂದಂಥ ಸಂದರ್ಭದಲ್ಲಿ ಇದನ್ನು ಸ್ವಲ್ಪ ಇದಾಯಿತು. ಒಂದು ಪ್ಲೀಸ್ ಹೇಳಿ. RCB ವಿಜಯೋತ್ಸವ ವೇಳೆ ಈಗ 11 ಜನ ಒಳಗಾಗಿದ್ದಾರೆ. ಇದು ಒಂದು ದೊಡ್ಡ ದುರಂತ. ಇದು ಯಾವುದೇ ಕಾರಣಕ್ಕೂ ಕೂಡ ಇದು ಆಗಿರ್ತಕ್ಕಂಥದ್ದಕ್ಕೆ ಯಾರು ಹೊಣೆ ಅನ್ನೋದಕ್ಕೆ ಅದಕ್ಕೆ ನೋಡಿದಾಗ ಅವ್ರಿಗೆ ಯಾರಿಗೂ ಕ್ಷಮೆ ಇಲ್ಲ ಇದರಲ್ಲಿ. ಇದಕ್ಕೆ ಅದು ಒಂಥರ ಇದನ್ನು ಯಾರ್ದೋ ವಿಜಯೋತ್ಸವನ, ಯಾರ್ದೋ ಗಳಿಕೆಯನ್ನು ಸರ್ಕಾರ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಮಾಡಿರ್ತಕ್ಕಂಥ ಅಕ್ಷಮ್ಯ ಅಪರಾಧಗಳಿವೆಲ್ಲವೂ ಕೂಡ. ಇವನ್ನ ತಂದು ಅಂತೇಳಿ ಮಾಡ್ಕೊಂಡು ಹೋಗೋದಕ್ಕೆ ಅದಕ್ಕೆ ಹೋಗಿ ಕಪ್ಪನ್ನ ಎತ್ತೋದು, ಕಪ್ಪನ್ನ ಮುತ್ತಿಡೋದು, ಕಪ್ಪಿಗೆಲ್ಲದನ್ನು ಕೂಡ ಹಗ್ ಮಾಡೋದು ಇರ್ಬೋದು. ಯಾವುದೇ ಒಂದು ನಮ್ಮ ರಾಜ್ಯಕ್ಕೆ ಒಂದು ಬ್ಯಾಂಗ್ಳೂರು ಅಂತ ಹೇಳಿಬಿಟ್ಟು ಒಂದು ಹೆಸರಿದೆ, ಅದಕ್ಕೋಸ್ಕರ ಕರ್ನಾಟಕ ಅಂತ ಹೇಳಿದೆ. ಆ ಕಾರಣಕ್ಕೋಸ್ಕರ ನಾವು ಕೂಡ ಪಾಲ್ದಾರು. KSAನಲ್ಲಿ ನಡೆದಿದೆ. KSAಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು ಅದಕ್ಕೂ ಕೂಡ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಐ ಥಿಂಕ್ ನನ್ನ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಗೃಹ ಸಚಿವರು ಡೈರೆಕ್ಟ್ಲಿ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಮಿಸ್ಹ್ಯಾಪ್. ಇದನ್ನು ಹೊಣೆ ಹೊರಬೇಕು. ಮತ್ತು ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಭಾಳ ಕಾಳಜಿ ವಹಿಸಿದ್ರು ಅಂತ ಹೇಳಿ ಕಾಣಿಸುತ್ತೆ. ಅದು ರಾಂಗ್ ಸೈಡಲ್ಲಿ ಮಾಡಿದ್ದಾರೆ ಅದನ್ನು. ಅವರು ಇದಕ್ಕೆ ಜಾಸ್ತಿ ಹೆಚ್ಚಿನ ಹೊರೆಯನ್ನು ಅವರು ಹೊರಬೇಕಾಗತ್ತೆ ಮತ್ತು ಅವರು ರಾಜೀನಾಮೆಯನ್ನು ಕೂಡ ಕೊಡಬೇಕಾಗತ್ತೆ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಈ ಥರದ ಕೆಲಸಗಳನ್ನು ಯಾರ್ಯಾರ ಮೇಲೂ ಬಿಟ್ಬಿಟ್ಟು ಕರ್ನಾಟಕ ರಾಜ್ಯಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥ, ಕರ್ನಾಟಕ ರಾಜ್ಯಕ್ಕೆ ಮಸಿ ಬಳಿತಕ್ಕಂಥ, ಮತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೋ ಒಂದು ಸಂಸ್ಥೆ ದಂಧೆ ಮಾಡ್ಕೊಂಡು ಹೋಗಿ ನಮ್ಮ ಜನಸಾಮಾನ್ಯರ ಯುವಕರ ಭಾವನೆಗಳನ್ನು ದುರುಪಯೋಗ ಮಾಡ್ಕೊಂಡು ಕೆರಳಿಸಿರ್ತಕ್ಕಂಥದ್ದಕ್ಕೆ ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ಅದಕ್ಕೆ ಇವಾಗೇನು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅವ್ರನ್ನ ಇದು ಮಾಡಬೇಕು. ಮತ್ತು ಇವಾಗೇನು DC ಇನ್ವೆಸ್ಟಿಗೇಷನ್ ಅಂತ ಹೇಳಿ ಮಾಡಿದ್ದಾರೆ, ಇದು ಇಟ್ಸ್ ಎ ಫೂಲ್ಸ್ ವರ್ಕ್. ಇದು ಹೀ ಈಸ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಆ್ಯಂಡ್ ಹೀ ಈಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್.
ಅವರಿಗೆ ಇನ್ವೆಸ್ಟಿಗೇಷನ್ ಕೊಡ್ತಾರೆ ಅನ್ನೋದಾದರೆ ಇದು ಯಾವ ಥರ. ಆಮೇಲೆ ಪೊಲೀಸ್ ಆಫೀಸರ್ಸ್ನ ಕಮಿಷನರ್ನ ಸಸ್ಪೆಂಡ್ ಮಾಡಿದ್ದು, ಆಫೀಸರ್ಸ್ನ ಸಸ್ಪೆಂಡ್ ಮಾಡೋದು, ಇವೆಲ್ಲವೂ ಕೂಡ ದ ರಾಂಗ್ ಟ್ಯಾಕ್ಟಿಕ್ಸ್. ಯು ಆರ್ ಗೋಯಿಂಗ್ ಟು ಡಿಮೊರಲೈಸ್ ದ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ ದಿಸ್. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅನ್ನೋದಾದರೆ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನೀವು ಇದು ಮಾಡಿದ್ದೀರಿ ಅನ್ನೋದಾದರೆ, ದೆನ್ ಯು ಶುಡ್ ಟೇಕ್ ದ ಪರ್ಟಿಕ್ಯುಲರ್ ಸಾರಾಸಗಟು ಎಲ್ಲದನ್ನೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಹಾಕಿ, ಆಮೇಲೆ ಹೋಗ್ಬಿಟ್ಟು ಗೋವಿಂದರಾಜನ ನೀವು ಎಂಥದ್ದು ರಾಜಕೀಯ ಕಾರ್ಯದರ್ಶಿಯಿಂದ ಸಸ್ಪೆಂಡ್. ಐ ಡೋಂಟ್ ಥಿಂಕ್ ಗೋವಿಂದರಾಜು ಪಾರ್ಷಿಯಲಿ ರೆಸ್ಪಾನ್ಸಿಬಲ್ ಇರ್ಬೋದು, ಬಟ್ ಐ ಥಿಂಕ್ ದ ಗೌರ್ಮೆಂಟ್ ಈಸ್ ದ ಹೋಲ್ ಗೌರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್. ಇವರಿಗೆ ಜನ ಇದಕ್ಕೆ ಕ್ಷಮಿಸೋದಿಲ್ಲ ಅಂಥೇಳಿ ನಾನು ಭಾವಿಸಿದ್ದೀನಿ. ಸರ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಒಂದು ಪತ್ರ ಬಿಡುಗಡೆ ಆಗುತ್ತೆ. ವಿಧಾನಸೌಧದ ಭದ್ರತಾ DCP ಅವರು ನಮಗೆ ಭದ್ರತೆಯನ್ನು ಎಷ್ಟು ಬೇಗ ಕೊಡಲಿಕ್ಕೆ ಆಗೋದಿಲ್ಲ, ಕಾಲಾವಕಾಶ ಕೊಡಿ ಅಂತಲೇ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. DPRಗೆ ಲೆಟರ್ ಬರೀತಾರೆ, ಆದರೂ ಕೂಡ ತರಾತುರಿ ಕಾರ್ಯಕ್ರಮ ಮಾಡಿಸ್ತಾರೆ. ಇದು ಇವಾಗ ಅವರು ಕೋರ್ಟಿಗೆ ಸಬ್ಮಿಟ್ ಮಾಡಿರೋ ಪ್ರಕಾರ ಅಬೌಟ್ 1400 ಚಿಲ್ಡ್ರನ್ನು, ಒಂದು 500 ಜನನೂ ಸಿಬ್ಬಂದಿ ಮಾತ್ರ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಸಬ್ಮಿಟ್ ಮಾಡಿದ್ದಾರೆ ಕೋರ್ಟಿಗೆ. ಮತ್ತು 2.5 ಲಕ್ಷ 3 ಲಕ್ಷ ಜನಕ್ಕೆ ಪಾಪ 1500 ಜನ ಅಥವಾ 2000 ಜನನೇ ಅಂತಲೇ ತಿಳ್ಕೊಳ್ಳಿ, ಪೊಲೀಸ್ ಸಿಬ್ಬಂದಿಗಳು ಯಾರನ್ನ ಏನನ್ನು ನಿಭಾಯಿಸೋದಕ್ಕಾಗತ್ತೆ. ಮತ್ತು KCA ಶುಡ್ ಹ್ಯಾವ್ ಥಾಟ್ ಆನ್ ದಿಸ್. ಇವಾಗ ಲಾರ್ಡ್ಸಲ್ಲಿ ಅಲ್ಲಿ ಇಲ್ಲಿ ಎಲ್ಲದನ್ನೂ ಕೂಡ ನೀವು ವರ್ಲ್ಡ್ ಕಪ್ನ ಮಾಡಿದಾಗ ಎಂಟೈರ್ ಸ್ಟೇಡಿಯಮ್ ಲಾನ್ ಮೇಲೆ ಎಲ್ಲರೂ ಕೂತ್ಕೊಂಡ್ಬಿಟ್ಟು ದೇ ಸೆಲೆಬ್ರೇಟ್. ಯು ಶುಡ್ ಹ್ಯಾವ್ ಓಪನ್ ದ ಎಂಟೈರ್ ಗೇಟ್ಸ್. ಇದನ್ನು ಮಾಡೋಕ್ಕೆ ಹೋಗ್ಬಿಟ್ಟು ಕರ್ನಾಟಕದ ಇದು ನಮ್ಮ ಚರಿತ್ರೆಗೆ ಇದನ್ನು ಮಸಿ ಬೆಳೆದಂಗಾಗಿದೆ. ಇದಕ್ಕೆ ಭಾಳನೇ ಬೇಜಾರಾಗುತ್ತೆ. ಜೀವ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳು ಇವತ್ತು ಯಾರ್ಯಾರು ಪಾಪ ಸಣ್ಣ ಮಕ್ಕಳುಗಳು ಯಾವುದೋ ಒಂದು ಸಂತೋಷ ಸಂಭ್ರಮವನ್ನು ನೋಡಿ ನಲೀಲಿ ಅಂತ ಹೇಳ್ಬಿಟ್ಟು ಹೋಗಿರ್ತಕ್ಕಂಥದ್ದಕ್ಕೆ ಈ ಥರ ಆಗಿರ್ತಕ್ಕಂಥದ್ದು ಭಾಳ ದೊಡ್ಡ ತಪ್ಪನ್ನು ಸರ್ಕಾರ ಮಾಡಿದೆ. ಇದಕ್ಕೆ ಮಾನ್ಯ ಗೃಹ ಸಚಿವರಿಗೂ ಕೂಡ ವೆರಿ ಫಸ್ಟ್ ಕ್ಯಾಶುಯಾಲಿಟಿ ಅವರೇ ಆಗಬೇಕು ಅಂತೇಳಿ ನಾನು ಒತ್ತಾಯಿಸ್ತೀನಿ. ಯಾಕಂದರೆ ಮುಖ್ಯಮಂತ್ರಿಗಳು ಅಲ್ಲಿ ಬರೀ ಪೇಟ ತುರಾಯಿ ಹಾಕಿಬಿಟ್ಟು ಇದನ್ನು ಮಾಡಿಬಿಟ್ಟು ವಿಧಾನಸೌಧದ ಮೆಟ್ಲ ಮೇಲೆ ಇದು ಮಾಡೋ ಒಂದು ಪೋಡಿಯಮ್ಮು ಲಾರ್ಡ್ಸಲ್ಲಿ ಮಾಡೋದೆಲ್ಲದನ್ನೂ ಕೂಡ ಒಂದು ಪೋಡಿಯಮ್, ನ್ಯಾಷನಲ್ ಈವೆಂಟ್ಸ್ನ ವರ್ಲ್ಡ್ ಈವೆಂಟ್ಸ್ನ ನ್ಯಾಷನಲ್ ಒಂದು ಪೋಡಿಯಮ್ ಮೇಲೆ ಮಾಡ್ತಾರೆ. ಇಲ್ಲಿ ವಿಧಾನಸೌಧದ ಮೆಟ್ಲ ಮೇಲೆ ಇಷ್ಟೆಲ್ಲ ಜನ ಇತ್ಕೊಂಡು ಇದನ್ನು ಒಂದು ಫೋಟೋ ಸೆಷನ್ ಮಾಡೋ ಥರ ಹೋಗ್ಬಿಟ್ಟು ಮಾಡಿರ್ತಕ್ಕಂಥದ್ದು ಎಂತೆಂಥ ದೊಡ್ಡ ಕಾರ್ಯಕ್ರಮಗಳು ವಿಧಾನಸೌಧದ ಮುಂದೆ ಆಗಿದೆ, ಯಾವುದೂ ಕೂಡ ಇಲ್ಲ, ಕರ್ನಾಟಕ ರಾಜ್ಯದಲ್ಲಾಗಿದೆ. ಹಾಗಾಗಿ ಇದಾಗಬಾರ್ದಿತ್ತು. ಇದು ತಪ್ಪು ಅನ್ನೋದನ್ನು ಇದಾಗಿದೆ. ಸೋಮೋಟೋ ಕೋರ್ಟು ಕೂಡ ಇವತ್ತು ಕೇಸನ್ನು ಇದು ಮಾಡ್ಕೊಂಡಿದೆ. ಐ ಥಿಂಕ್ ಈ ಥರ ಸಂದರ್ಭದಲ್ಲಿ ಕೋರ್ಟ್ ಏನು ಬುಕ್ ಮಾಡಿದೆ, ವಿ ಶುಡ್ ಗಿವ್ ಇಟ್ ಟು ದ ಹೈಯರ್ ಅಥಾರಿಟೀಸಿಗೆ ಇದನ್ನು ಕೊಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಗೌರ್ಮೆಂಟು, ಕರ್ನಾಟಕ ಗೌರ್ಮೆಂಟ್ ಕೆಳಗಡೆಗೆ ಇದ್ರ ಇನ್ವೆಸ್ಟಿಗೇಷನ್ ನಡಿಬಾರ್ದು. ಇದನ್ನು ಒಂದು ಎಕ್ಸ್ಕ್ಲೂಸಿವ್ ಆಗಿ ಇಂಡಿಪೆಂಡೆಂಟ್ ಆರ್ಗನೈಸೇಷನಲ್ಲಿ ಇದು ಇನ್ವೆಸ್ಟಿಗೇಷನ್ ನಡಿಬೇಕು ಅಂತೇಳಿ ನಾನು ಒತ್ತಾಯ ಇದೆ. ಮತ್ತು ನುಸುಳುಕೋರರ ಬಗ್ಗೆ ನಾವು ಈಗಾಗಲೇ ಭಾಳಷ್ಟು ಇದು ಮಾಡಿದ್ವಿ. ಬಾಂಗ್ಲಾದೇಶೀಸ್ ಆ್ಯಂಡ್ ಪಾಕಿಸ್ತಾನೀಸ್ ಭಾಳಷ್ಟು ಜನ ಎಲ್ಲರೂ ಕೂಡ ಈಗಾಗಲೇ ಹೋಗಿದ್ದಾರೆ, ಎಲ್ಲರನ್ನೂ ಡಿಪೋರ್ಟ್ ಮಾಡಿದ್ದಾರೆ. ಆದರೆ ನುಸುಳುಕೋರರ ಬಗ್ಗೆ ಇನ್ನೂ ಕೂಡ ಸರ್ಕಾರ ಎಚ್ಚೆತ್ತಿಲ್ಲ. ಫಾರ್ಮಲಿ ಸುಮ್ಮನೆ ಒಂದು ನಾಮಕಾವಸ್ಥೆ ಒಂದು ಮೀಟಿಂಗನ್ನು ಮಾಡಿಬಿಟ್ಟು ಇದು ಮಾಡಿ ಹೋಗಿದ್ದಾರೆ. ಬಟ್ ನುಸುಳುಕೋರರ ಬಗ್ಗೆ ಈಗ ಇರ್ತಕ್ಕಂಥವ್ರು ಕಾಫಿ ಎಸ್ಟೇಟು ಈ ಕಡೆಗೆಲ್ಲದಕ್ಕೂ ಕೂಡ ಏನು ಇದು ಮಾಡಿದ್ದಾರೆ, ಅದ್ರ ಬಗ್ಗೆ ಇನ್ನೂ ಕೂಡ ಸರ್ಕಾರ ತತ್ಕ್ಷಣ ಇದಕ್ಕೆ ಎಚ್ಚೆತ್ತು ಹೇಳಬೇಕು. ಮತ್ತು ನುಸುಳುಕೋರರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜನತೆಯ ಕೆಲಸಗಳನ್ನು ಏನು ಇವರು ಕಸ್ಕೊಂಡಿದ್ದಾರೆ, ರೈತರ ಬಡವರ ಕೆಲಸಗಳನ್ನು, ನಮ್ಮ ಯುವಕರ ಕೆಲಸಗಳನ್ನು ಇವ್ರದ್ದೆಲ್ಲದ್ದು ಕಸ್ಕೊಂಡಿದ್ದಾರೆ. ಅದನ್ನು ಒಂದು ಸರಿಯಾದಂಥ ರೂಪಕ್ಕೆ ಅವ್ರನ್ನ ಹೊರಗಡೆ ಹಾಕಬೇಕು, ಅವ್ರನ್ನ ಇದು ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ಪ್ರಾಮಾಣಿಕವಾಗಿದ್ದರೆ ನಮ್ದು ಯಾರ್ದು ಕೂಡ ಅಬ್ಜೆಕ್ಷನ್ಸ್ ಇಲ್ಲ. ವಿತ್ ಲೀಗಲ್ ಡಾಕ್ಯುಮೆಂಟ್ಸ್ ಇದ್ದರೆ ಎವ್ರಿಬಡಿ ಮೈಗ್ರೆಂಟ್ಸ್ ಆರ್ ಅಲೋಡ್. ನಮ್ಮ ಇಂಡಿಯಾದಿಂದ ಬೇಕಾದಷ್ಟು ಜನ ಹೊರಗಡೆ ಕೆಲಸ ಮಾಡ್ತಾರೆ. ಬಟ್ ಇಲ್ಲೀಗಲ್ ಆಗಿದ್ದುಬಿಟ್ಟು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡ್ಕೊಂಡು ಮಾಡೋರಿಗೆ ಸರ್ಕಾರ ತತ್ಕ್ಷಣ ಗೌರ್ಮೆಂಟ್ ಆಫ್ ಇಂಡಿಯಾ ಏನು SOP ಮಾಡಿ ಕಳಿಸಿದೆ, ಡೈರೆಕ್ಷನ್ಸ್ ಕೊಟ್ಟಿದೆ, ಆ ಪ್ರಕಾರವಾಗಿ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ.